ಹೆಲೋ ಅಂತ ಶಾರುಖ್ ನಾನು ನೋಡ್ತಿರೋ ಗಲ್ಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಗಲ್ಲಿ ಫುಡ್ಸ್ ನಿಮ್ಮ ಪ್ರೋಗೆ ಇವತ್ತು ಬರ್ಡೇ. ನಮ್ಮ ಟೀಮ್ಗೆ ಒಂದು ಸ್ಪೆಷಲ್ ಒಂದು ಪಾರ್ಟಿ ಟ್ರೀಟ್ ಕೊಡೋಣ ಅಂತ ಒಂದು ಪ್ಲ್ಯಾನಲ್ಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಒಂದು ರೆಸ್ಟೋರೆಂಟ್ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿ ಇಕ್ಕಿದ್ದೀನಿ, ಬಟ್ ಅವ್ರಿಗಿನ್ನ ಹೇಳಿಲ್ಲ ಅಷ್ಟೇ. ಓಕೆನಾ, ಜಸ್ಟ್ ಬನ್ನಿ ರೆಸ್ಟೋರೆಂಟ್ಗೆ ಬನ್ನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಯಾರೆಲ್ಲ ಬರ್ಡೇ ವಿಶ್ ಮಾಡ್ತಿದ್ದೀರೋ ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಓಕೆನಾ, ಸೊ ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಇಡೀ ಜರ್ನಿಯಲ್ಲೇ ನಾನು ಬರ್ಡೇ ವ್ಲಾಗ್ ಮಾಡ್ತಿರೋದು. ಬರ್ಡೇ ಎಷ್ಟು ಹೋಗಿದೆ ಬಟ್ ವ್ಲಾಗ್ ಮಾಡಿರಲಿಲ್ಲ. ವ್ಲಾಗ್ ಬಂದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ವಿತ್ ಆಲ್ ಯುವರ್ ಸಪೋರ್ಟ್ ಇದನ್ನು ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಇನ್ನು ನೆಕ್ಸ್ಟು ನಾ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಅವೆಲ್ಲ ಪ್ಲ್ಯಾನ್ಸ್ ಇದೆ, ಬಟ್ ಒಂದೊಂದಾಗಿ ಹಿಂಗೆ ಮಾಡ್ಕೊಂಡು ಬರೋಣಂತೆ. ಯಾಬ್ರೋ ಐ ಹೊಂದಿವಿ ಹೋಗ್ತಿರೋ ಜಾಗ ಬಂದು ASF ರೆಸ್ಟೋರೆಂಟ್ ಅಂತ. ಆಲ್ರೆಡಿ ನಾವು ಮಾಡಿದ್ದೀವಿ ವಿಡಿಯೋ. ನೈಟು ಸೆಲೆಬ್ರೇಟ್ ಮಾಡೋದು, ಆ ಕ್ಲಿಪ್ನ ನೋಡ್ಕೊಂಡು ಹಾಗೆ ಬನ್ನಿ ರೆಸ್ಟೋರೆಂಟಲ್ಲಿ ಮೀಟ್ ಮಾಡ್ತೀನಿ. Day to you, happy birthday to Shahrukh. ನಮ್ಮ ಬ್ರೋ ಇದ್ದಾರೆ ನೋಡಿ. ಬ್ರೋ ಒಂದು ಹೇಳಿ. ಹಾಯ್ ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ರಾಮಾತ್ರಿ ಅಂತ. ಓಕೆ, ಸೂಪರ್. ಬ್ರೋ ಬಂದು ಸಖತ್ ಚಿಲ್ಲು. ಓಕೆನಾ, ಫನ್ ಆಗಿತ್ತು, ಬೋರ್ ಅನಿಸಿಲ್ಲ ನನಗೆ ಆಟೋಲ್ಲಿ ಬಂದಿದ್ದು. ಸಖತ್ ಚಿಲ್ಲು. ಬ್ರೋ ವೀಡಿಯೋಲಿ ಬರ್ತೀರಾ ನೋಡಿ. ಓಕೆನಾ, ಒಂದು ಬಾಯ್ ಹೇಳ್ಬಿಡಿ. ಹಾಯ್ ಬಾಯ್ ಬಾಯ್ ಬಾಯ್. ಆಲ್ರೈಟ್ ಅಂತ ಮಸ್ಟ್ ಬಂದು ಸ್ಟಾರ್ಟರ್ ಕೊಟ್ಟವ್ರೆ. ಸೊ ಆಲ್ಮೋಸ್ಟ್ ನಾವು ಲೈಕ್ ವೆಜ್ಜು ನಾನ್ ವೆಜ್ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀವಿ. ಬಿಕಾಸ್ ನಮ್ಮ ನೋ ಕಟ್ ಟೀಮಲ್ಲಿ ಬಂದು ಸ್ವಲ್ಪ ಜನ ವೆಜ್ಜು, ಪರ್ಟಿಕ್ಯುಲರ್ಲಿ ಈ ದಿವಸ ಮಾತ್ರ. ಮಿಕ್ಕಿ ದಿವಸ ಎಲ್ಲ ನಾನ್ ವೆಜ್ ಇರ್ತಾರೆ. ಆ್ಯಂಡ್ ಸ್ವಲ್ಪ ಜನ ಬಂದು ಕಂಪ್ಲೀಟ್ ವೆಜ್. ಓಕೆನಾ, ಸೊ ಅವರ ಇಷ್ಟ ಪ್ರಕಾರ ಲೈಕ್ ತಗೊಂಡಿದ್ದಾರೆ. ಸ್ವಲ್ಪ ಜನ ಒಂದೇ ಜನ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಟೀಮ್. ಓಕೆ, ಇನ್ನೊಬ್ರು ಇದ್ದಾರೆ, ಆನ್ ಕ್ಯಾಮ್ರಾ ಬರಲ್ಲ, ವೆರಿ ಶೈ. ಸ್ಟಾರ್ಟರ್ ಎಲ್ಲ ಮುಗಿಸಿ ಮೇನ್ ಕೋರ್ಸಿಗೆ ಬಂದಿದ್ವಿ. ಸೊ ಸ್ಟಾರ್ಟರಲ್ಲಿ ಆಲ್ಮೋಸ್ಟ್ ನಮಗೆ ಲೈಕ್ ವೆಜ್ಜಲ್ಲಿ ಇದೆ, ನಾನ್ ವೆಜ್ ಇದೆ. ಸೊ ಬಾರ್ಬಿಕ್ಯೂ ಬರುತ್ತೆ, ನಂತರ ಬಂದು ಇವರ ಮೇನ್ ಲಾವಾ ಸ್ಟೋನ್ ಅದು ಬರುತ್ತೆ. ನಾನು ಎಲ್ಲ ಕಂಪ್ಲೀಟಾಗಿ ಮಾಂಟೆಸ್ಟರ್ ಹಿಡ್ಕೊಂಡೆ, ಜಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಹಂಗೆ ಮುಗಿಸ್ಬಿಡೋಣ ಅಂತ. ಸೊ ನನಗೆ ಲಾವಾ ಸ್ಟೋನಲ್ಲಿ ಬಂದು ಇವರ ಫಿಶ್ ಬಂದು ಇಷ್ಟ ಆಯಿತು. ಆ ಫಿಶ್ ಮೈಲ್ಡ್ ಟೇಸ್ಟೇ ಇರುತ್ತೆ, ಬಟ್ ಮಸಾಲೆ ಆ ರೋಸ್ಟ್ ಎಲ್ಲ ಕಂಪ್ಲೀಟ್ ಆಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ವೆಜ್ಜಿಗೆ ಬಂದರೆ ವೆಜ್ಜು ತಿಂದವ್ರು ಹೆಂಗಿತ್ತಪ್ಪ ವೆಜ್ಜು? ಕಾರ್ನ್ ಫ್ರೈ ಅವೆಲ್ಲನಾ? ಓಕೆ, ಸೊ ಕಾರ್ನ್ ಫ್ರೈ ಈ ಥರ ಐಟಮ್ಸ್ ಎಲ್ಲ ನನಗೆ ಇಷ್ಟ ಆಗೈತೆ. ಆ್ಯಂಡ್ ವೆನ್ ಇಟ್ ಕಮ್ ಟು ಮೇನ್ ಕೋರ್ಸಿಗೆ ಬಂದಾಗ ವಿ ಹ್ಯಾವ್ ಪ್ಲೇನ್ ರೈಸ್ ಒಟ್ಟಿಗೆ ದಾಲ್ ಮಖ್ನಿ ಇದೆ. ಸೊ ಆಲ್ಮೋಸ್ಟ್ ವೆಜ್ಜು ಚೆನ್ನಾಗಿರುತ್ತೆ ಇವ್ರ ಹತ್ರ, ಅದೇ ನನಗೆ ಇಷ್ಟ ಆಗಿರೋದು. ಸಿ ವಿ ಹ್ಯಾವ್ ವೆಜ್ ಮಂಚೂರಿಯನ್, ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಚಿಲ್ಲಿ ಗಾರ್ಲಿಕ್ ನೂಡಲ್ಸ್ ಇದೆ, ಆಲೂ ಗೋಬಿ. ಸೊ ಆಲೂ ಗೋಬಿ, ಪಾಲಕ್ ಕೋಫ್ತಾ ಇದೆ. ವಾವ್, ಸೊ ಕ್ರೀಮಿ ಪಾಲಕ್ ಕೋಫ್ತಾ ಇದೆ. ಪನೀರ್ ಟೀಕಾ ಮಸಾಲ ಇದೆ. And just have a look here. At the same time we have ASF special sambar rice. ಸೊ ಬಿಸಿಬೇಳೆ ಬಾತ್ ಇದ್ದಂಗೆ ಮಾಡವ್ರೆ, ನೋಡೋಣ ಹೇಗಿದೆ ಅಂತ. ಆ್ಯಂಡ್ ವಿ ಹ್ಯಾವ್ ಭೇಂಡಿ ಫ್ರೈ ಇದೆ. ಆ್ಯಂಡ್ ಹಂಗೆ ವೆಜ್ಜಲ್ಲಿ ನೀವು ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀನೋ ಅದು ಬಿರಿಯಾನಿ ಅಲ್ವಾ? ಸೊ ನಾನು ಬಿರಿಯಾನಿ ಅನ್ನೋಕ್ಕಿಂತ ಪುಲಾವ್ ಅಂತೀನಿ. ಸೊ ವಿ ಹ್ಯಾವ್ ವೆಜ್ ದಮ್ ಬಿರಿಯಾನಿ ಆಲ್ಸೋ. ಬಾಳೆಲೆಯಲ್ಲಿ ಇಕ್ಕವ್ರು ನೋಡಿ, ವಾ 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 ವಾ. ನಾನು ಇವತ್ತು ಕಂಪ್ಲೀಟಾಗಿ ನಾನ್ ವೆಜ್ ಫೀಸ್ಟಾಗಿ ಇಳಿಯೋಣ ಅಂತ ವಿ ಹ್ಯಾವ್ ನಾನ್ ವೆಜ್ ಡಿಶಸ್. ಓಕೆನಾ, ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಹಂಗೆ ಸಲಾಡ್ಸ್ ಇದೆ, ಸಲಾಡ್ಸ್ ಐಟಮ್ಸು. ಸೊ ವಿ ಕ್ಯಾನ್ ಜಸ್ಟ್ ಹ್ಯಾವ್ ಪಿಕಲ್ ಅವು ಇವು ಅಂತ ಹಲವಾರು ಐಟಮ್ಸ್ ಸಿಗ್ಬಿಡುತ್ತೆ. ಸ್ಪ್ರೌಟ್ಸ್ ಇದೆ. ಆ್ಯಂಡ್ ವಿ ಹ್ಯಾವ್ ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್ ಇದೆ, ಸೂಪರ್. ಸಿ ಶೆಜ್ವಾನ್ ಚಿಲ್ಲಿ ಚಿಕನ್ ಇದೆ, ಶೆಜ್ವಾನ್ ಎಗ್ ಚಿಕನ್ ನೂಡಲ್ಸ್ ಇದೆ. ನನಗೆ ವಿ ಹ್ಯಾವ್ ಮಚ್ಚಿ ಮಸಾಲೆದಾರ್ ಅಂತ. ಸೊ ವಿ ಹ್ಯಾವ್ ಫಿಶ್ ಕರಿ ಹಿಯರ್. ಜಸ್ಟ್ ಹ್ಯಾವ್ ಎ ಲುಕ್. ಸೊ ವಿ ಹ್ಯಾವ್ ಫಿಶ್ ಕರಿ. ಆಂಧ್ರ ಕ್ರ್ಯಾಪ್ ಕರಿ ಸಹ ಇದೆ. ಹಲೀಮ್ ಬಂದು ರಂಜಾನ್ ಟೈಮಲ್ಲಿ ಮಾತ್ರ ಫೇಮಸ್, ಬಟ್ ಇವ್ರ ಹತ್ರ ಬಂದರೆ ನೀವು 365 ಡೇಸ್ ಸಿಗುತ್ತೆ ಅಂತೀವಲ್ಲ. ಸೊ ಆ ಥರ ಪ್ರತಿ ದಿವಸ ನಿಮಗೆ ಹಲೀಮ್ ಸಿಗುತ್ತೆ. ಸೊ ಹಲೀಮ್ ಇಸ್ ಸ್ಪೆಷಲ್ ಫಾರ್ ರಂಜಾನ್. ಅಟ್ ದಿ ಸೇಮ್ ಟೈಮ್ ಹೈದ್ರಾಬಾದಲ್ಲಿ ತುಂಬ ಸ್ಪೆಷಲು. ವಿ ಹ್ಯಾವ್ ನಲ್ಲಿ. ನೋಡೋಣ, ನಮಗೆ ಲಕ್ಕಿದ್ರೆ ಆ ನಲ್ಲಿ ನಮಗೆ ಬರುತ್ತೆ. ಓಕೆನಾ, ಆ್ಯಂಡ್ ವಿ ಹ್ಯಾವ್ ಚಿಕನ್ ಬಟರ್ ಮಸಾಲ. ಎಸ್, ಸಿ ಹಿಯರ್ ಚಿಕನ್ ಕುಷ್ಕಾ ಪಲಾವ್ ಇದೆ. ಫೈನಲಿ ವೆಜ್ ದಮ್ ಬಿರಿಯಾನಿ ಪುಲಾವ್ ನೋಡಿದ್ವಿ. ಈಗ ಬಂದು ಎಸ್ಪೆಷಲಿ ನಾವು ನಮ್ಮ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ನೋಡಬೇಕಲ್ಲ. ಸೊ ಜಾಫ್ರಾನಿ ಚಿಕನ್ ದಮ್ ಬಿರಿಯಾನಿ. ಎಸ್, ಇದು ಖಾಲಿ ಆಗ್ತಿದ್ದಂಗೆ ಅವರು ರೀಫಿಲ್ ಮಾಡ್ತಾ ಇರ್ತಾರೆ. ದಿಸ್ ಇಸ್ ವಾಟ್ ಕಂಪ್ಲೀಟ್ ಈ ಒಂದು ಇವರ ಬೊಫೆ ಐಟಮ್ಸ್ ಅನ್ಬೋದು. ಇನ್ನು ಡೆಸರ್ಟ್ ಸೆಕ್ಷನಿಗೆ ಹೋದರೆ, ಸಾರಿ ಇಲ್ಲಂತ ತೋರಿಸ್ತಾ ಇದ್ದೀನಿ, ಡೆಸರ್ಟ್ ಸೆಕ್ಷನ್ ಅಲ್ಲಿದೆ. ಸೊ ಡೆಸರ್ಟಲ್ಲಿ ಹೋದರೆ ದೇ ಹ್ಯಾವ್ ವೆರೈಟೀಸ್ ಆಫ್ ಡೆಸರ್ಟ್ಸ್ ಇದೆ. ವೆಜ್ಜಿಗೆ ಒಂದು ಪ್ಲೇಟ್ ಐತೆ, ನಾನ್ ವೆಜ್ಜಿಗೆ ಒಂದು ಪ್ಲೇಟ್ ಐತೆ. ಬಟ್ ನಾನು ವೆಜ್ ಪ್ಲೇಟಲ್ಲಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ. ಸೊ ಸ್ಟಾರ್ಟಿಂಗ್ಗೆ ವಿಲ್ ಗೋ ಫ್ರಮ್ ಬಿರಿಯಾನಿ. ಒಂದು ಪೀಸ್ ಹಾಕ್ಕೊಂಡು ಹಾಗೆ ಸ್ವಲ್ಪ ರೈಸ್ ಹಾಕ್ಕೊತೀನಿ. ಸೊ ಜಾಸ್ತಿ
ವೇಸ್ಟ್ ಮಾಡೋದು ಬೇಡ. ಐ ವಾಂಟ್ ಟ್ರೈ ದಿಸ್ ಎಲ್ಲಪ್ಪ ಅದು ಮಟನ್. ಸೊ ಮಟನ್ ಹೇಗಿದೆ ಅನ್ನೋದು ನೋಡಬೇಕು. ಸೊ ನಲ್ಲಿ ಮೂಲೆ ನಮಗೆ ಅಂತ ಲೈಟಾಗಿ ಅದನ್ನು ಹಾಕೊತೀನಿ. ಸೊ ಬಟ್ರ್ ನಾನು ಸಿಗುತ್ತೆ. ಸೊ ಬಟ್ರ್ ನಾನು ಟ್ರೈ ಮಾಡ್ಬೋದು. ನಾನು ಆದರೆ ಟ್ರೈ ಮಾಡ್ತೀನಿ ಬಿಕಾಸ್ ಆಲ್ರೆಡಿ ಸ್ಟಾರ್ಟ್ರ್ ತಿಂದೆ ಫುಲ್ ಆಗೋಯ್ತು. ಬಟ್ ಇದು ನಿಮಗೆ ತೋರಿಸ್ಬೇಕಲ್ಲ ಅನ್ನೋ ಒಂದೇ ಒಂದು ಉದ್ದೇಶ ನಿಮಗೆ ಈಗ ತೋರಿಸಿರೋದು. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ವಾವ್. ಸೊ ಪ್ಲೇನಾಗೆ ಜಾಫ್ರಾನಿ ಬಿರಿಯಾನಿ. ಇಟ್ ಹ್ಯಾಸ್ ಆ ಒಂದು ಮೈಲ್ಡ್ ಫ್ಲೇವರ್ ಒಟ್ಟಿಗೆ ಆ ಒಂದು ಅರೋಮಾ ಕೊಡುತ್ತೆ ನೋಡಿ. ವಾ ಸಾಕಾಗಿ ಬಂದೈತೆ. ವಾವ್. ಆ್ಯಕ್ಚುಲಿ ಮಸಾಲೆ ಅನ್ನೋದು ನಿಮಗೆ ಆ ಚಿಕನಲ್ಲೂ ಅಂಟೈತೆ, ಆ ಪೀಸಲ್ಲೂ ಅಂಟೈತೆ. ಅಟ್ ದಿ ಸೇಮ್ ಟೈಮ್ ಯು ಕ್ಯಾನ್ ಫೀಲ್ ಆ ಒಂದು ರೈಸಲ್ಲೂ ನಿಮಗೆ ಆ ಮೀಟಿನ ಒಂದು ಟೇಸ್ಟ್ ನಿಮಗೆ ಬರುತ್ತೆ. ಎಸ್ಪೆಷಲಿ ಈ ಥರ ಟೇಸ್ಟನ್ನ ನಿಮಗೆ ಮಟನ್ ಬಿರಿಯಾನಿಯಲ್ಲಿ ಬರೋದು. ನಾನು ರಿವ್ಯೂನೇ ಮಾಡಲ್ಲ ಅಂತ ರಿವ್ಯೂ ಮಾಡ್ತಿದ್ದೀನಿ, ಜಸ್ಟ್ ನಿಮಗೆ ತೋರಿಸ್ಕೊಡೋಕೆ ಅಷ್ಟೇ, ಬೇರೆ ಏನಿಲ್ಲ. ವಿಲ್ ಗೋ ಇನ್ನೊಂದು ನಲ್ಲಿ. ವಾವ್, ಸಾಕಾಗೈತೆ ಗುರು ನಲ್ಲಿ ಮಾತ್ರ. ಪಾಪ ಆ್ಯಕ್ಚುಲಾಗಿ ನಮ್ಮ ಕ್ಯಾಮರಾಮನ್ ಬಂದು ನಾನ್ ವೆಜ್ಜೇ. ಇವತ್ತೊಂದು ದಿವಸ ನನ್ನ ಹುಟ್ಟಬ್ಬದ ದಿವಸ ಮಾತ್ರ ಅವನು ವೆಜ್ ಆಗೋಗೋದ. ಟ್ಯೂಸ್ಡೇ ಅವ್ನು ತಿನ್ನಲ್ಲ. ಬ್ರೋ ರಿಯಲಿ ಮಿಸ್ ಪಂಡ್ರೆ ನೀ ಇದೆ. ಯು ಆರ್ ಮಿಸ್ಸಿಂಗ್ ಮ್ಯಾನ್. ಮೈ ಬ್ಯಾಡ್ ಲೈಕ್ ಡೆಫಿನೆಟ್ಲಿ ವಿಲ್ ಕಮ್ ಒನ್ ಡೇ ಸೆಪರೇಟ್ಲಿ. ವಿಲ್ ಹ್ಯಾವ್ ಎ ಫೀಸ್ಟ್. ಇಟ್ಸ್ ಟಾಪ್ ನಾಚ್ ಗುರುವೆ. ಅಂತ ಇಲ್ಲಿ ಒಂದು ಡಿಶ್ ಮಾತ್ರ ಮಿಸ್ ಮಾಡಲೇಬಾರ್ದು. ದಟ್ ಈಸ್ ಕ್ರ್ಯಾಬು. ಅದು ಸೀಸನಲ್ಲಿ ಮಾತ್ರ ಸಿಗೋದು ನಿಮಗೆ. ನೋಡಿ ಮಾಡೋಣ. ಹೇಳಿ ಬ್ರೋ, ಹೇಳಿ. ಆ್ಯಕ್ಚುಲಿ ಕ್ರ್ಯಾಬ್ ತಿನ್ಬೇಕಂದ್ರೆ ಮೆಸ್ಸಿಯಾಗಿ ಹೋಗುತ್ತೆ. ಸೊ ಜಸ್ಟ್ ನಿಮಗೆ ಹಾಗೆ ತೋರಿಸ್ತೀನಿ. ನೋಡಿ ಕ್ರ್ಯಾಬಲ್ಲಿ ಮಾತ್ರ ಈ ಪಾರ್ಟ್ ಇರುತ್ತಲ್ಲ, ಆಹಾ ಪಕ್ಕದಲ್ಲಿ ನಿಂತು. ಬ್ರೋ ಬನ್ನಿ ಇಲ್ಲೇ, ಬನ್ನಿ ಬ್ರೋ. ಇವರು ವೆಜಿಟೇರಿಯನ್, ಆದ್ರೆ ನಾನು ತಿನ್ನೋದು ನೋಡಿ ಇವರು ಅಂತ ರಿಯಾಕ್ಷನ್ ಕೊಡ್ತಾರೆ. ಚೆನ್ನಾಗಿತ್ತು. ಮೇನ್ ಕೋರ್ಸ್ ಟ್ರೈ ಮಾಡ್ತಾರೆ. ಆ ಗ್ಯಾಪಲ್ಲಿ ನಾನು ಹಂಗೆ ನಿಮಗೆ ಫುಡ್ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಬಿಟ್ಟರೆ ನಿಮಗೆ ಇಲ್ಲಿ ಫಿಶು, ನೂಡಲ್ಸು, ಅವು ಇವು ಚೈನೀಸ್ ಐಟಮ್ ಸಿಗ್ಬಿಡುತ್ತೆ. ಸೊ ಅದು ನಾನೇನು ಟ್ರೈ ಮಾಡ್ಬೇಕಂತ ಏನಿಲ್ಲ, ಬಟ್ ಮೇನ್ಲಿ ಆ ಲಾವಾ ಸ್ಟೋನ್ನ ಹೈಲೈಟ್ ಮಾಡಬೇಕು. ಸೊ ಅದೇ ಇವರ ಮೇನ್ ಒಂದು ಪ್ರಿಯಾರಿಟಿ ಪಾಯಿಂಟು. ಸೊ ಎಲ್ಲ ಕಡೆ ಹೋದರೆ ಬರೀ ಬಾರ್ಬಿಗೆ ಸಿಗುತ್ತೆ ಅಲ್ವಾ, ಬಟ್ ಇವ್ರ ಹತ್ರ ಮಾತ್ರ ನಿಮಗೆ ಲಾವಾ ಸ್ಟೋನಲ್ಲಿ ಅದನ್ನು ಕುಕ್ ಮಾಡಿಕೊಡ್ತಾರೆ. ಎಸ್ಪೆಷಲಿ ಚಿಕನ್ ಐಟಮ್ನ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ವೆಜ್ಜು ಟ್ರೈ ಮಾಡೋಣ. ಇದನ್ನು ಮುಗಿಸ್ಕೊಂಡು ಒಂದು ಐಟಮು ವೆಜ್ಜನ್ನು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಆಡಿಯನ್ಸ್ ನೀವು ಕಪ್ಪ ಮಾಡ್ಕೋತೀರಾ. ಅದಕ್ಕೆ ವೆಜ್ಜು ಪಲಾವ್ ನೋಡಿ. ಸೊ ಗೋಬಿ ಹಾಕವ್ರೆ. ವೆಜ್ ಇಸ್ ಆಲ್ಸೋ ಗುಡ್. ಸೇಮ್ ಮಸಾಲೆ ನಿಮಗೆ ಚಿಕನ್ ಬಿರಿಯಾನಿಯಲ್ಲಿ ಏನು ಫೀಲ್ ಆಗುತ್ತೋ ಅದೇ ಕೈಂಡ್ ಆಫ್ ಮಸಾಲೆ ನಿಮಗೆ ವೆಜ್ಜಲ್ಲೂ ಫೀಲ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ನಾನು ವೆಜ್ಜಿಗೂ ಏನು ಕಡಿಮೆ ಅಂತಿಲ್ಲ ಅವಾಗ, ಬಿಕಾಸ್ ಐ ಲೈಕ್ ವೆಜ್. ಒಂದಷ್ಟು ಸ್ಟಾರ್ಟರ್ಸ್ ಬಂದು ಚೆನ್ನಾಗಿರುತ್ತೆ. ಮೀ ಬಿರಿಯಾನಿ ಅಂತಂದರೆ ಇಟ್ಸ್ ಮಟನ್ ಬಿರಿಯಾನಿ ಆರ್ ಎಲ್ಸ್ ಚಿಕನ್ ಬಿರಿಯಾನಿ, ಓಕೆನಾ. ಸೊ ಫೈನಲ್ ಆಗಿ ಬಂದು ಆಲ್ಮೋಸ್ಟ್ ಸ್ಟಾರ್ಟರು, ಮೇನ್ ಕೋರ್ಸು ಎಲ್ಲ ಟ್ರೈ ಮಾಡಿದ್ವಿ. ಸೊ ಡೆಸರ್ಟ್ ಟ್ರೈ ಮಾಡಿ ಮುಗಿಸ್ಬಿಡೋಣಂತೆ. ಸೊ ಡೆಸರ್ಟಲ್ಲಿ ವಿ ಹ್ಯಾವ್ ಬ್ಲೂಬೆರಿ ಚೀಸ್ ಕೇಕ್ ಇದೆ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಬ್ಲೂಬೆರಿ ಚೀಸ್ ಕೇಕ್, ಬ್ರೆಡ್ ಪುಡಿಂಗ್ ಇದೆ, ರಸ್ಮಲೈ ಇದೆ. ವಿ ಹ್ಯಾವ್ ಫ್ರೂಟ್ ಸೆಕ್ಷನ್ ಹಿಯರ್. ಹಂಗೆ ಈ ಕಡೆ ಬಂದರೆ ವಿ ಹ್ಯಾವ್ ಚಾಕ್ಲೇಟ್ ಪೇಸ್ಟ್ರಿ ಇದೆ. ಅದಾದಮೇಲೆ ಡೆತ್ ಬೈ ಚಾಕ್ಲೇಟ್ ಇದೆ. ಇದರಲ್ಲಿ ಬಂದು ಒಂದು 2 ಐಟಮ್ ಮಾತ್ರ ಟ್ರೈ ಮಾಡೋಣ. ದಟ್ ಈಸ್ ನನ್ನ ಫೇವ್ರೇಟ್ ಬಂದು ಯಾವಾಗಲೂ ರಸ್ಮಲೈ. ಸೊ ರಸ್ಮಲೈ ಬಂದು ಲೈಕ್ ಟಾಪ್ ನಚ್ ಆಗಿರುತ್ತೆ. ಅಟ್ ದಿ ಸೇಮ್ ಟೈಮ್ ಹಂಗೆ ಈ ಕಡೆ ಬಂದರೆ ವಿ ಹ್ಯಾವ್ ಅಂಗೂರಿ, ಗುಲಾಬ್ ಜಾಮೂನ್, ಶಾಹಿತು ಕೂಡ ಇದೆ. ಗುಲಾಬ್ ಜಾಮೂನ್ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಯಾಕಂದರೆ ಅದು ಪುಟ್ಪುಟಾನಿಯಾಗೆ ನಿಮ್ಮ ಎಲ್ಲರ ಫೇವ್ರೇಟ್. ಆ್ಯಂಡ್ ವಿ ಹ್ಯಾವ್ ಮೂಂಗ್ ದಾಲ್ ಹಲ್ವಾ ಆ್ಯಂಡ್ ಶೀರ್ ಕುರ್ಮಾ. ಒಂದು 3 ಪೀಸ್ ಹಾಕ್ಕೊಳ್ಳೋಣ. ಗುಲಾಬ್ ಜಾಮೂನಲ್ಲೇ ಒಂದು ಬಿಗ್ ಸೈಜ್ ಇದ್ದರೆ ಅದು ಚೆನ್ನಾಗಿರುತ್ತೆ, ಬಟ್ ಪುಟ್ಪುಟಾನಿ ಸೈಜಲ್ಲೂ ಇಟ್ ವಿಲ್ ಬಿ ಗುಡ್. ಆಹಾ, ಫೈನಲ್ ಆಗಿ ಏನೋ ಇಸ್ಮ್ ಬರ್ತೀಯಲ್ಲಿ ಈ ಖಾರ ಐಟಮು, ಆಮೇಲೆ ಟ್ಯಾಂಗೆ ಐಟಮು ಇವೆಲ್ಲ ತಿಂದಾದ್ಮೇಲೆ ಫೈನಲ್ ಆಗಿ ಈ ಥರ ಸ್ವೀಟಲ್ಲಿ ಮುಗಿಸೋದು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನೆಕ್ಸ್ಟು ರಸ್ಮಲೈ ಟ್ರೈ ಮಾಡೋಣ. ಜಾಮೂನ್ಗಿಂತ ಪುಟಾಣಿ ಆಗಿದೆ. ಅದು ತಿನ್ಬಿಟ್ಟು
ಅಷ್ಟೇ. ಓಕೆ, ಸೊ ಫೈನಲ್ ಆಗಿ ನಮ್ಮ ಟೀಮ್ ಅಲ್ಲಿ ಕುತ್ಕೊಂಡಿದೆ. ಯು ಕ್ಯಾನ್ ಜಸ್ಟ್ ಸೇಮ್ ಹಾಗೆ ತೋರಿಸ್ಬೋದು ಅಲ್ಲಿ ಎಲ್ಲ ನಮ್ಮ ಟೀಮೇ. ಸೊ ಇಟ್ ವಾಸ್ ಎ ಫನ್. ಹೇಗಿತ್ತಪ್ಪ, ಚೆನ್ನಾಗಿತ್ತಾ? ಗುಡ್. ದಿಸ್ ವಾಸ್ ಎ ಫನ್ ಡೇ ಅಂತ ಮಜಾ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೀಟೇಲ್ಸ್ ಏನೇನಿದೆಯೋ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅಟ್ ದಿ ಸೇಮ್ ಟೈಮ್ ಆಫರ್ಸ್ ಏನೇನು ನಡೀತಿದೆಯೋ ಸೊ ಅದು ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ವಿತ್ ಅಡ್ರೆಸ್ ಎವ್ರಿಥಿಂಗ್. ಯು ಕ್ಯಾನ್ ಜಸ್ಟ್ ಅಲ್ಲಿ ಹೋಗಿ ನೀವು ಅದನ್ನು ನೋಡಿಕೊಂಡು ಆರಾಮಾಗಿ ಇಲ್ಲಿ ವೀಕೆಂಡ್ಸ್ ಫ್ರೆಂಡ್ಸು ಫ್ಯಾಮ್ಲೀಸು ಆರಾಮಾಗಿ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಫನ್ ಇಯರ್ ಬಂದು. ಸೊ ಸಪ್ರೇಟಾಗಿ ಐ ಥಿಂಕ್ ಫೈನಲಿ ನನಗೋಸ್ಕರ ಬರ್ಡೇ ಕೇಕ್ ಸಹ ಪ್ಲ್ಯಾನ್ ಮಾಡವ್ರೆ. ಸೊ ಆ ಕ್ಲಿಪ್ಪು ನೋಡಿ, ಅದಾದಮೇಲೆ ಬಾಯ್.